ಇದೆ. ಸಿಟಿ ರೈಲ್ವೆ ಅವ್ರ ಮೇಲೆ ಮದ್ದೂರಿನಲ್ಲಿ ಭಾಷಣ ಮಾಡಿದ್ರಲ್ಲ, FIR ಹಾಕಿದ್ದಾರೆ, ದ್ವೇಷ ಭಾಷಣ. ನೋಡಿ, ಮೊದಲು ಈ ಎಲ್ಲ ಪ್ರಕರಣಗಳನ್ನು ಏನು ಮಾಡ್ತಾ ಇದ್ದಾರೆ BJP ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ, ಇವರು ಹತಾಶೆ ಆಗಿಬಿಟ್ಟಿದ್ದಾರೆ. ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ, ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು 70 ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸ್ಬೇಕು, ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ, ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ, ಬಗ್ಗುವುದಿಲ್ಲ. ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡಲಿಕ್ಕೇ ಮತ್ತು ಹೋಗ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ, ಬಿಜೆಪಿಯಿಂದ ಕಿತ್ತು ಹೋಗ್ತಿರೋ ಒಂದು ಫೈರ್ ಅವರು ಹಿಂದುತ್ವದ ಬಗ್ಗೆ ಆದರೆ ಬಹಿರಂಗವಾಗಿ ಬರಲಿ, ನಾ ಡಿಬೇಟಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೈಸೂರಿಂದ ಬಂದು ವಿಜಯಪುರದಿಂದ 2 ಕೋಚ್ಗಳು ಬೆಂಗಳೂರಿಗೆ ಬಂದು ಮಾತಾಡ್ತವೆ. ಅದೇನು ಹೇಳ್ತೀನಲ್ರಿ, ನಾ ಮನುಷ್ಯರಿದ್ದರೆ ಅವ್ರಿಗೆ ಅಟ್ಟೆ ಪ್ರತಿಕ್ರಿಯೆ ಕೊಡ್ತೀನಿ. ಕೇವಲ ಮನುಷ್ಯರಿಗೆ, ಮನುಷ್ಯೇತರ ಯಾರೇ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ.